ಹಾಯ್ ಎವ್ರಿವನ್, ನನ್ನ ಹೆಸರು ಚರಣ್. ನಾನು 10 ಸಿನಿಮಾಗೆ ಜಾಯ್ನ್ ಆಗಿ ಆ್ಯಕ್ಚುಲಿ 4 ಮಂತ್ಸ್ ಆಗ್ತಾ ಬರ್ತಿದೆ. ಇಲ್ಲಿ ಬರೋಕ್ಕೆ ಮುಂಚೆ ಬಂದ ಮೇಲೆ ತುಂಬ ಡಿಫ್ರೆನ್ಸ್ ಏನು ಅಂದರೆ ಸಿನಿಮಾ ನಾವು ನೋಡೋದು ಬೇರೆ, ಕೆಲಸ ಮಾಡೋದು ಬೇರೆ. Scene 14, shot 2, take 5. ಸ್ಟೋರಿನೇ ಬೇರೆ, ಸ್ಕ್ರೀನ್ ಪ್ಲೇ ಬೇರೆ. ಈ ಡಿಫ್ರೆನ್ಸ್ ಇಲ್ಲಿ ಬಂದಮೇಲೆ ನಾವು ತಿಳ್ಕೊಂಡಿದ್ದು. ಇದಾದಮೇಲೆ ಸಿನಿಮಾಟೋಗ್ರಫಿ ಅಂದರೆ ಬರೀ ಕ್ಯಾಮ್ರಾ ಆನ್ ಮಾಡೋದು, ರೆಕಾರ್ಡ್ ಮಾಡೋದು ಅಂತ ಅಲ್ಲ. ಅದರೊಳಗೆ ಇಟ್ಸ್ ಲೈಕ್ ಫ್ರೇಮಿಂಗ್ ಅನ್ನೋದು ಬರುತ್ತೆ. ಮೋಸ್ಟ್ ಥಿಂಗ್ ನಾವೇನು ಅಂತ ರಿಯಲೈಸ್ ಆಗಿದ್ದೇನು ಅಂದರೆ ಸಿನಿಮಾಟೋಗ್ರಫಿ ಅಂದರೆ ಲೈಟಿಂಗ್ ಇಲ್ಲ ಅಂದರೆ ಬೇರೆ ಏನೋ ಮಾಡೋದಕ್ಕಾಗಲ್ಲ. ಅದಾದಮೇಲೆ ಎಡಿಟಿಂಗ್. ಸಿನಿಮಾ ನಡೆಯೋದು ಸ್ಕ್ರಿಪ್ಟಲ್ಲಾದರೆ ಇನ್ನೊಂದು ಎಡಿಟಿಂಗಲ್ಲೇ ನಡೆಯೋದು. ಎಡಿಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು 10 ಸಿನಿಮಾಗೆ ಬಂದಮೇಲೆ ತುಂಬ ತಿಳ್ಕೊಂಡಿದ್ದೀನಿ ನಾನು. ಎಲ್ಲಿ ಕಟ್ ಮಾಡೋದು, ಯಾವ ಟ್ರಾನ್ಸಿಷನ್ ಯೂಸ್ ಮಾಡೋದು, ಯಾವ ಎಫೆಕ್ಟ್ಸ್ ಯೂಸ್ ಮಾಡೋದು, ಅದಕ್ಕೊಂದು ಟೆಕ್ನಿಕ್ಸ್ ಇರುತ್ತೆ. ಇದನ್ನೆಲ್ಲ ರಿವೀಲ್ ಮಾಡಿ ನಮ್ಗೆ ಹೇಳ್ಕೊಡ್ತಾರೆ ಅವರು. ಮಾರ್ಕೆಟಿಂಗಲ್ಲಿ ಎಕ್ಸಿಬ್ಯೂಟರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ಏನು ವರ್ಕ್ ಮಾಡ್ತಾರೆ, ಮೀಡಿಯಾನೆಲ್ಲ ಹೆಂಗೆ ಯೂಸ್ ಮಾಡ್ಕೊಬೇಕು, ಸೋಷಿಯಲ್ ಮೀಡಿಯಾ, ಜರ್ನಲಿಸಮ್ ಆಗಲಿ ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದು ತುಂಬ ತಿಳ್ಕೊಂಡಿದ್ದೀವಿ. ಇಟ್ಸ್ ಲೈಕ್ ಒಂದು ಸಿನಿಮಾ ಅನ್ನೋದು ಬಂದಾಗ ಥಿಯೇಟ್ರಲ್ಲಿ ನಾವು ನೋಡೋದು, ಮೊಬೈಲಲ್ಲಿ ನೋಡೋದು, ಟಿ ವಿಯಲ್ಲಿ ನೋಡೋದು ಬೇರೆ ಆದರೆ ಹಿಂದೆ ವರ್ಕ್ ಮಾಡೋದೆಲ್ಲ ಬೇರೆ ರೀತಿಯೇ ಇರುತ್ತೆ. ನಾವು ನೋಡೋದಕ್ಕೂ ಮಾಡೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇರುತ್ತೆ. ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ 10 ಸಿನಿಮಾಗೆ ಜಾಯ್ನ್ ಆಗಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಐ ಆಮ್ ಥ್ಯಾಂಕ್ಫುಲ್ ಟು 10 ಸಿನಿಮಾ.